ನಾವು ಮೊದಲನೇ ಭಾಗದಲ್ಲಿ ಸ್ನೇಹ ಹಿಂದೆ ಬೀಳ್ತಿದ್ದ ಆತ್ಮದ ಬಗ್ಗೆ ತಿಳ್ಕೊಂಡು ಅದಕ್ಕೆ ಪರಿಷ್ಕಾರ ತೋರಿಸ್ತಾರೆ. ಆ ನಂತರ ಏನ್ ನಡೀತೋ ಈಗ ತಿಳ್ಕೊಳ್ಳೋಣ. ಆ ದಿನದಿಂದ ಸ್ನೇಹ ತುಂಬಾ ಸಂತೋಷವಾಗಿ ಜೀವಿಸ್ತಿದ್ಲು. ಒಂದು ದಿನ ಬೆಳಿಗ್ಗೆ ಸ್ನೇಹ ಶಾಪಿಂಗ್ ಮಾಡಿ ಅವಳ ಮನೆಗೆ ವಾಪಸ್ ಬರ್ತಾ ಇದ್ದಾಗ ಆಕೆ ಕೈಗಿರೋ ತಾಯತ್ತು ಬಾಗಿಲಿಗೆ ಸಿಕ್ಕಾಕೊಂಡು ಬಿಚ್ಚೋಗುತ್ತೆ. ಅದನ್ನ ಗಮನಿಸದ ಸ್ನೇಹ ಹಾಗೆ ಮನೆಗೆ ಹೋಗ್ತಾಳೆ. ಆಗ ಸ್ನೇಹ ತಾಯಿ, ಏನ್ ತಗೊಂಡ್ ಬಂದೆ ಸ್ನೇಹ? ಏನಿಲ್ಲಮ್ಮ, ನಾಳೆ ನನ್ನ ಹುಟ್ಟಿದ ಹಬ್ಬ ಅಲ್ವಾ, ಅದಕ್ಕೆ ಹೊಸ ಬಟ್ಟೆ ತಂದ್ಕೊಂಡೆ. ಅರೆ ಸ್ನೇಹ, ನಿನ್ಗಷ್ಟು ಅವಸರ ಯಾಕೆ? ಅಪ್ಪ ಸಹ ನಿನ್ಗೋಸ್ಕರ ಬಟ್ಟೆ ತರೋಕ್ ಹೋಗಿದ್ದಾರೆ. ನಿನ್ಗೆ ಸುಮ್ಮನೆ ಹಣ ಖರ್ಚು ಮಾಡೋದು ಅಂದ್ರೆ ತುಂಬಾ ಸುಲಭ ಆಗೋಗಿದೆ. ಅಮ್ಮ, ನನ್ ಬಟ್ಟೆ ತಂದಿದ್ದು ನನ್ಗೋಸ್ಕರ ಅಲ್ಲ, ನಿನ್ಗೋಸ್ಕರ. ನಾನ್ ನಿನ್ಗೆ ಸರ್ಪ್ರೈಸ್ ಮಾಡ್ಬೇಕು ಅನ್ಕೊಂಡಿದ್ದೆ, ಆದ್ರೆ ನೀನ್ ನನ್ನ ಹರ್ಟ್ ಮಾಡಿ ನಿಜಾನ ನನ್ ಬಾಯಿಂದ ಹೇಳಿಸ್ಬಿಟ್ಟೆ. ಹೋಗಮ್ಮ, ಯಾವಾಗೂ ನನ್ನ ಹರ್ಟ್ ಮಾಡ್ತಾ ಇರ್ತೀಯ ಅಂತ ಕೋಪವಾಗಿ ಒಳಗಡೆ ಹೋಗ್ಬಿಡ್ತಾಳೆ. ಆಕೆ ತನ್ನ ರೂಮ್ಗೆ ಹೋದಾಗ ಮತ್ತೆ ಆಕೆಗೆ ಅಲ್ಲಿ ಯಾರೋ ಇದ್ದ ಹಾಗೆ ಅನ್ನಿಸ್ತು. ಆಕೆ ಸ್ವಲ್ಪ ಭಯಪಟ್ಟು ಆ ಕಡೆ ಈ ಕಡೆ ಓಡಾಡ್ತಿರ್ತಾಳೆ. ಆಗ ಇದ್ದಕ್ಕಿದ್ದಂತೆ ಆಕೆ ಮುಂದೆ ಪ್ರಿಯಾಂಕಾ ಆತ್ಮ ಮುಂದಕ್ಕೆ ಬಂತು. ಹೇಗಿದೆಯಾ ಸ್ನೇಹ? ಇಷ್ಟು ದಿನ ನಿನ್ನ ನೋಡದೇ ಇರೋದು ನನಗೆ ತುಂಬಾ ಕಷ್ಟವಾಗಿತ್ತು. ಮತ್ತೆ ನಿನಗ್ ಹೇಗಿದೆಯೋ ಏನೋ, ಆದ್ರೆ ನನಗ್ ಮಾತ್ರ ಏನೂ ಚೆನ್ನಾಗಿಲ್ಲ ಅಂತ ಅಂತಾಳೆ. ಆಕೆನ ನೋಡಿ ಸ್ನೇಹ ಭಯ ಪಡಲ್ಲ. ಪ್ರಿಯಾಂಕಾ, ದಯವಿಟ್ಟು ಇಲ್ಲಿಂದ ಹೊರಟೋಗು. ನಾವು ಪೂರ್ವ ಜನ್ಮದಲ್ಲಿ ಸ್ನೇಹಿತರು, ಈಗಲ್ಲ. ದೆವ್ವದೊಂದಿಗೆ ಮನುಷ್ಯರ ಸ್ನೇಹ ಏನು? ನಿನಗೆ ಕೈ ಎತ್ತಿ ನಮಸ್ಕಾರ ಮಾಡ್ತಿದ್ದೀನಿ, ಇಲ್ಲಿಂದ ಹೊರಟೋಗು. ಅಯ್ಯೋ ಸ್ನೇಹ, ಅದಕ್ಕೆ ಅಲ್ವಾ ನೀನು ಸಹ ಮರಣಿಸಿದ್ರೆ ನನ್ನ ಹತ್ರಕ್ಕೆ ಬರಬಹುದು. ಆಗ ನಾವಿಬ್ರು ಹಾಗೆ ದೆವ್ವ ಸ್ನೇಹಿತರಾಗಿ ಇರಬಹುದು ಅಂತ ಭಯಂಕರವಾಗಿ ಮಾತಾಡ್ತಾಳೆ. ಆ ಮಾತುಗಳು ಕೇಳಿದ ಸ್ನೇಹ ತುಂಬ ಭಯ ಪಡ್ತಾಳೆ. ಆಗ ಪ್ರಿಯಾಂಕಾ ದೆವ್ವ, ಭಯ ಪಡಬೇಡ ಸ್ನೇಹ, ನಾನ್ ನಿನ್ನ ಈಗ ಏನೂ ಮಾಡಲ್ಲ. ನಾಳೆ ನಿನ್ನ ಹುಟ್ಟು ಹಬ್ಬದ ಸಂಭ್ರಮವನ್ನ ಸಂತೋಷವಾಗಿ ನೋಡು, ಆ ನಂತರ ನಡೆಯೋದು ನೋಡು. ಅದು ಸರಿ, ಎಲ್ಲರಿಗೂ ಬಟ್ಟೆ ತಂದೆ, ಮತ್ತೆ ನಿನ್ನ ಸ್ನೇಹಿತಳನ್ನ ಮರ್ತೋದೆ? ನಿನಗೆ ಒಂದು ನಮಸ್ಕಾರ, ದಯವಿಟ್ಟು ನನ್ನ ಬಿಟ್ಟು ಹೊರಟೋಗು. ಸ್ನೇಹ, ನಿನ್ನ ಬಿಟ್ಟು ನಾನು ಒಂದು ಕ್ಷಣನೂ ಇರಕ್ಕಾಗಲ್ಲ. ನೀನು ನನ್ನ ಸ್ನೇಹಿತಳು, ನನ್ನ ಪ್ರಾಣಕ್ಕಿಂತ ಜಾಸ್ತಿ. ನಾನು ಇಷ್ಟು ದಿನ ದೂರ ಇದ್ದಿದ್ದನ್ನೇ ತಡ್ಕೊಳಕ್ಕಾಗ್ತಿಲ್ಲ. ಇನ್ಮೇಲೆ ನಾನು ನಿನ್ನಿಂದ ದೂರವಾಗಿರ್ಬೇಕನ್ಕೊಳ್ತಿಲ್ಲ ಅಂತ ಆಕೆಯ ಶರೀರಕ್ಕೆ ಪ್ರವೇಶಿಸಿ, ಸ್ನೇಹ, ನಾನು ನಿನ್ನ ಈಗ ಬಿಡಲ್ಲ. ಹಾಗೆ ನಿನ್ನ ಸಾಯಿಸೋದು ನನಗೆ ತುಂಬ ಸುಲಭ ಆಗುತ್ತೆ. ಆಗ ನಾವಿಬ್ರು ಈ ಲೋಕವನ್ನು ಬಿಟ್ಟು ಸಂತೋಷವಾಗಿ ದೂರವಾಗಿ ಹೋಗಿ ಬದುಕಬಹುದು. ನಿನಗೆ ನಾಳೆ ತನಕ ಸಮಯ ಇದೆಯಲ್ವಾ? ಆ ನಂತರ ಆಕೆ ಹೋಗಿ ಪ್ರಶಾಂತವಾಗಿ ನಿದ್ದೆ ಮಾಡ್ತಾಳೆ. ಅದು ಸರಿಯಾಗಿ 12 ಗಂಟೆ ಸಮಯ. ಸ್ನೇಹ ತಂದೆ ತಾಯಿ ಇಬ್ರು ಆಕೆಯ ಹುಟ್ಟಿದ ಹಬ್ಬಕ್ಕೆ ವಿಶ್ ಮಾಡಕ್ಕೆ ಆಕೆಯ ರೂಮ್ಗೆ ಬಂದು, ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ, ಹ್ಯಾಪಿ ಬರ್ಡೇ, ಹ್ಯಾಪಿ ಬರ್ಡೇ ಮೈ ಡಿಯರ್ ಸ್ನೇಹ, ನನ್ನ ಚಿನ್ನ ನೀನು, ಇನ್ನ ನಿದ್ದೆಯಿಂದ ಎದ್ದೇಳ್ಬೇಕು ಅಂತ ಅಂತಾರೆ. ಆ ಶಬ್ದಗಳು ಕೇಳಿ ಆಕೆ ಮೇಲಕ್ಕೆದ್ದು ದೆವ್ವದ ರೂಪಕ್ಕೆ ಬದಲಾಗಿ, ಬಂಗಾರದಂತ ನನ್ನ ನಿದ್ದೆನ ಹಾಳು ಮಾಡಿದ್ರಿ, ನಿಮ್ಮನ್ನ ಏನು ಮಾಡಿದ್ರು ಪಾಪ ಇಲ್ಲ ಅಂತ ಆಕೆಯ ತಂದೆ ಕತ್ತಿಟ್ಕೊಂಡ್ಲು. ಅವರು ಅದನ್ನ ನೋಡಿ ಎಷ್ಟೋ ಗಾಬರಿಯಾಗಿ ಭಯ ಪಡ್ತಿರ್ತಾರೆ. ತಕ್ಷಣ ಅವರ ತಾಯಿ ಗಬಗಬ ಕೆಳಗೆ ಹೋಗಿ ಒಂದು ತಾಯತ್ತನ್ನ ತಂದು ಆಕೆಯ ಕೈಗೆ ಕಟ್ತಾಳೆ. ಆಗ ಆ ದೆವ್ವ ಸ್ನೇಹ ಶರೀರದಿಂದ ಹೊರಗಡೆ ಹೊರಟೋಗುತ್ತೆ. ಸ್ನೇಹ ತಲೆ ಸುತ್ತಿ ಕೆಳಗೆ ಬಿದ್ದೋಗ್ತಾಳೆ. ಆಗ ಅವಳ ತಂದೆ ತುಂಬಾ ಗಾಬರಿಯಾಗಿ ಅವನ ಹೆಂಡತಿಯೊಂದಿಗೆ, ಏನಿದೆಲ್ಲ? ನೀವೇನು ಗಾಬರಿ ಆಗ್ಬೇಡಿ, ಪ್ರಿಯಾಂಕಾ ಆತ್ಮ ನಮ್ಮ ಹುಡುಗಿಯಲ್ಲಿ ಬಂದಿರೋ ಹಾಗಿದೆ. ನಿಮ್ನ ಹಿಡ್ಕೊಂಡಾಗ ಅವಳ ಕೈನ ನೋಡ್ದೆ, ಅವಳ ಕೈಗೆ ಪೂಜಾರಿ ಕೊಟ್ಟ ತಾಯತ್ತು ಇರ್ಲಿಲ್ಲ, ಅದಕ್ಕೆ ನಾನು ತಾಯತ್ತು ತಂದು ಕಟ್ಟಿದೆ. ಆದ್ರೆ ಆ ತಾಯತ್ತು ನಿಂಗೆಲ್ಲಿಂದ ಸಿಕ್ತು? ಅವತ್ತು ಸ್ವಾಮೀಜಿನ ಭೇಟಿ ಮಾಡಿ ಬಂದ ನಂತರ ಮರುದಿನ ನಾನು ಸ್ವಾಮಿ ಹತ್ರ ಹೋಗಿ, ಸ್ವಾಮಿ, ನೀವು ಕೊಟ್ಟ ತಾಯತ್ತಿಂದ ಆ ಪ್ರಿಯಾಂಕಾ ಆತ್ಮ ನಮ್ಮ ಹುಡುಗಿ ಹತ್ರ ಬರಲಿಲ್ಲ, ನಿಮ್ಗೆ ತುಂಬಾ ಕೃತಜ್ಞತೆಗಳು. ಆದ್ರೆ ಅಪ್ಪಿ ತಪ್ಪಿ ಆ ತಾಯತ್ತು ಬಿಚ್ಚೋದ್ರೆ ಪರಿಸ್ಥಿತಿ ಏನು? ಹಾಗೆ ಏನೂ ಆಗಲ್ಲ. ಹಾಗೆ ನಡೆದ್ರೆ ಹುಷಾರಿಗಾಗಿ ಮತ್ತೆ ಕೆಲವು ತಾಯತ್ತನ್ನು ಕೊಟ್ಟಿರ್ತೀನಿ, ಇದನ್ನೆಲ್ಲ ಹುಷಾರಾಗಿ ಪೂಜಾ ಮಂದಿರದಲ್ಲಿ ಭದ್ರಪಡಿಸಿ ಅಂತ ಹೇಳಿ ಮೊದಲೇ ಆತ ಕೆಲವು ಸ್ವಲ್ಪ ತಾಯತ್ತುಗಳು ಕೊಟ್ಟಿದ್ರು. ಈಗ ಅದೇ ನಮ್ಮ ಹುಡುಗಿನ ಕಾಪಾಡ್ತು. ತುಂಬಾ ಒಳ್ಳೆ ಕೆಲಸ ಮಾಡಿದೆ. ನಮ್ಮ ಮಗಳಿಗೆ ಇನ್ನೇನು ಆಗಲ್ವಲ್ಲ, ನಮ್ಗೆ ಇನ್ನೇನು ಭಯ ಇಲ್ವಲ್ಲ, ನಮ್ಮ ಹುಡುಗಿನ ವಿಶ್ರಾಂತಿ ಪಡ್ಕೊಳ್ಳೋಕೆ ಬಿಡೋಣ ಅಂತ ಅಲ್ಲಿಂದ ಹೊರಟೋದ್ರು. ಹಾಗೆ 2ನೇ ಸಲನೂ ತಾಯತ್ತಿಂದ ಆ ದೆವ್ವ ಆಕೆನ ಬಿಟ್ಟು ಹೊರಟೋಗುತ್ತೆ.